ಹೃದಯವನ್ನು ತೆರೆಯಲ್ಪಟ್ಟಾಗ ನೀವು ಕಾರ್ಯ ಮಾಡುವಂಥರಾಗಿದ್ದೀರಿ. ಎಲ್ಲಿವರೆಗೆ ನಿಮ್ಮ ಹತ್ರ ದೇವರ ಮಾಡಿದ ಅದ್ಭುತ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಅದು ನೀವು ಒಂದು ಪರಿಶೀಲಿಷ್ಟೇ ಮಾಡ್ಕೋಬೇಕಂದ್ರೆ, ನೀವು ದೇವರ ಸಮ್ಮುಖದಲ್ಲಿ ನಾನು ನಡೀತಾ ಇರೋದಕ್ಕೂ ದೇವರ ಮಾರ್ಗದಲ್ಲಿ ನಾನು ಹೇಗೆ ನಡೆದಿದೆ, ನನ್ನನ್ನು ದೇವರು ಯಾವ ರೀತಿಯಾಗಿ ಚಿಕ್ಕ ಮಗುವಿಂದ ದೊಡ್ಡವನಾಗಿ ಮಾಡಿದ್ದಾನೆ, ಒಂದು ರೋಗದಿಂದ ಹೆಂಗೆ ಹೊರಗೆ ತಂದಿದ್ದಾನೆ, ಒಂದು ಮಹತ್ವ ಕಾರ್ಯ ಹೇಗೆ ಮಾಡಿ, ದಿನನಿತ್ಯ ನಿಮ್ಮ ಜೊತೆ ದೇವರು ಹೊಸ ಹೊಸ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಆದರೆ ನೀವು ಆತನಿಗೆ ವರ್ಣಿಸುವುದಿಲ್ಲ, ನಿಮ್ಮ ಮಕ್ಕಳಿಗೆ ಹೇಳುವುದಿಲ್ಲ. ನೀವು ಮಲಿಗೆ ಏಳುವವರೆಗೂ ನಿಮ್ಮನ್ನು ಕಾಯುವಂತನು ಯಾರೋ ಆತನೇ, ಸರ್ವಶಕ್ತನಾದ ಯೇಸು ಕ್ರಿಸ್ತನೇ ಮಾತ್ರ ನಿಮ್ಮನ್ನು ಕಾಯುವಂಥ ದೇವರಾಗಿದೆ. ನೀವು ಆತನಿಗೆ ಅಂಗೀಕಾರ ಮಾಡಿ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಸತ್ಯವೇದ ಓದುವಂತೆ, ಪ್ರತಿನಿತ್ಯ ಪ್ರಾರ್ಥಿಸುವಂತೆ, ಪ್ರಾರ್ಥನೆಯಿಂದ ನಿನಗೆ ಎಂತೆಂಥ ಶಕ್ತಿಗಳು ಬರುವಂಥದ್ದಾಗಿದೆ. ನೀವು ಯಾವ್ಯಾವ ಕಾರ್ಯಗಳಲ್ಲಿ ಉನ್ನತವಾಗಿ ಹೇಳುವಂತೆ ನೀನು ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು. ಅದು ಒಂದು ಪಾಠ ಐತೆ. ಇನ್ನೊಂದು ಪಾಠ, ನಿಮ್ಮನ್ನು ನಿಮ್ಮ ಪಿತೃಗಳಿಂದ ಯೇಸು ಕಡೆಯಿಂದ ನಿಮ್ಮನ್ನು ಏನೇನು ಒಳ್ಳೆಯದೆಲ್ಲ ಕಾರ್ಯಗಳಾಗಿದ್ದಾವೆ ಅವೆಲ್ಲ ವರ್ಣಿಸಬೇಕು. ಅದು ಇನ್ನೊಂದು ಪ್ರಿಯರೇ ಹೇಳಬೇಕು, ನಿಮ್ಮ ಶ್ರಮೆಯಿಂದ ನೀವೇನು ಮಾಡುವುದಾಗದು, ಯೇಸುವಿನ ಪ್ರಸನ್ನತೆ, ಆತನ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂತೆ ಮಾತ್ರ ನೀವು ಈ ಲೋಕದಲ್ಲಿ ಜೀವಿಸುವಂಥರಾಗಿದ್ದೀರಿ. ಅದಕ್ಕಾಗಿ ಯೇಸುವಿನ ಹೆಸರಿನಲ್ಲಿ ನೀವು ಹೇಳ್ತೀನಿ, ಎಲ್ಲವನ್ನೂ ನಿಮ್ಗೆ ಅದ್ಭುತ ಆಗಿದ ಕಾರ್ಯಗಳು ಒಂದೊಂದು ನೀವು ನಿಮ್ಮ ಮಕ್ಕಳಿಗೆ ವರ್ಣಿಸಬೇಕು. ಅವನು ಮತ್ತು ಅವರ ಮಕ್ಕಳಿಗೆ ವರ್ಣಿಸ್ತಾ ಇರ್ತಾನೆ. ಯಾಕಂದರೆ ದೇವರು ದಿನನಿತ್ಯ ನಿಮ್ಮ ಜೊತೆ ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳನ್ನು ನೀವು ವರ್ಣಿಸಬೇಕು. ಈ ದೇವರ ಚಿಕ್ಕ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಎರಡು ಸಂಧಿಗಳು ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಆದರೆ ನಿಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಹಾಗಾಗಿ ದೇವರ ಸಮ್ಮುಖದಲ್ಲಿ ನಿಮಗೆ ದೇವರು ಏನೇನು ಅದ್ಭುತಗಳು, ಮಹತ್ವಗಳು, ರೋಗದಿಂದ, ಮಾಟ ಮಂತ್ರದಿಂದ, ಸಾಲಗಳಿಂದ, ರೋಗಗಳಿಂದ, ಎಲ್ಲೋ ಆಕ್ಸಿಡೆಂಟ್ಗಳಿಂದ, ಏನೇನೋ ಒಂದೊಂದು ಸಮಸ್ಯೆಗಳಿಂದ ನಿಮ್ಮನ್ನು ಬಿಡಿಸಿ ರಕ್ಷಿಸಿದ್ದಾನೆ, ಅವೆಲ್ಲವೂ ವರ್ಣಿಸಬೇಕು. ನಿಮ್ಮ ಮಕ್ಕಳಿಗೆ ತಿಳಿಸಬೇಕು, ಇದು ನಿಜವಾದ ದೇವ, ನಿಜವಾದ ಇದೇ ಗ್ರಂಥ, ಈ ಹೋಲಿ ಬೈಬಲಲ್ಲಿ ಇದೆಲ್ಲ ಸತ್ಯವೇದದಲ್ಲಿ ಇದೆಲ್ಲ ನಿಜವಾಗಿದೆ ಅಂತೇಳಿ ಮಕ್ಕಳಿಗೆ ತಿಳಿಸಬೇಕು. ಇವತ್ತು ನೀವು ದೇವರ ರಾಜ್ಯಕ್ಕೆ ಸೇರ್ಬೇಕಂತ ಹೇಳುವುದೇ ನಮ್ಮ ಆಸೆ. ಅದಕ್ಕಾಗಿ ಪ್ರಿಯರೇ, ಯೇಸುವಿನ ವಾಕ್ಯದ ಮೇಲೆ ನಡೆಯಿರಿ, ಆತನ ಕಾರ್ಯಗಳ ಮೇಲೆ ನಡೆಯಿರಿ, ಆತನು ಕೊಟ್ಟಿದ್ದ ನಮ್ಮನ್ನು ಯಜ್ಞಗಳ ಮೇಲೆ ನಡೆಯಿರಿ, ಆತನು ಏನಾಗಿ ನಮ್ಮನ್ನು ಹೇಳಿದನೇ ಏನಾಗಿ ನಾವು ಮಾಡಬೇಕೆನ್ನುವುದು ಸತ್ಯವೇದದಲ್ಲಿ ನಿಮಗೆಲ್ಲವನ್ನು ತಿಳಿಯುವಂಥದ್ದಾಗಿದೆ. ಆಮೇಲೆ